ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನನ್ನ ಪ್ರಚಂಡರೇ? ಹೇಗೆ ನಡೀತಿದೆ ನಿಮ್ಮ SSLC ಎಕ್ಸಾಮ್ಗೆ ಪ್ರಿಪರೇಷನ್? ಇವಾಗ 50% ಆಫ್ ಯುವರ್ SSLC ಜರ್ನಿ ಇಸ್ ಓವರ್. ಯು ಜಸ್ಟ್ ಹ್ಯಾವ್ 50% ಲೆಫ್ಟ್ ಆ್ಯಂಡ್ ಇದು ನಿಮಗೆ ಕರೆಕ್ಟ್ ಸಮಯ ಒಂದು ಬೆಸ್ಟ್ ಟೈಮ್ ಟೇಬಲ್ ಮಾಡೋದಕ್ಕೆ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ ಬೆಸ್ಟ್ ಟೈಮ್ ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಪದ್ಮಶ್ರೀ ಮ್ಯಾಮ್ ಹೇಳ್ತಾರೆ. ಆ್ಯಂಡ್ ನಿಮಗೆ ಏನೇನು ಕಷ್ಟಗಳಾಗ್ತಿದೆ, ಏನೇನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಟೈಮ್ ಟೇಬಲಲ್ಲಿ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಲೈಫಲ್ಲಿ ಅಥವಾ SSLC ಎಕ್ಸಾಮಲ್ಲಿ ನಾವು ಏನಾದರೂ ಕರೆಕ್ಟಾಗಿ ಅಂಕಗಳು ಪಡಿತಿಲ್ಲ, ನಮಗೆ ಬೇಕಿರೋ ಒಂದು ಸ್ಕೋರ್ನ ಮೀಟ್ ಆಗ್ತಿಲ್ಲ ಅಂದರೆ ಅದಕ್ಕೆ ಸುಮಾರು ಸತಿ ನಮಗೆ ಗೊತ್ತಿರಲ್ಲ, ಬಟ್ ನಾವು ಹಾಕೋ ಟೈಮ್ ಟೇಬಲ್ಲೇ ಕಾರಣವಾಗುತ್ತೆ. ಓಕೆ, ಬಿಕಾಸ್ ನಾವು ನಮ್ಮ ದಿನವನ್ನು ಹೆಂಗೆ ಸ್ಟ್ರಕ್ಚರ್ ಮಾಡ್ತೀವಿ, ದ್ಯಾಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ SSLC ಜರ್ನಿ. ಆ್ಯಂಡ್ ಈ ಸಮಯ ಏನಿದೆ, ಕರೆಕ್ಟ್ ಟೈಮ್ ಫಾರ್ ಯು ಟು ಮೇಕ್ ದ ಬೆಸ್ಟ್ ಟೈಮ್ ಟೇಬಲ್ ಪಾಸಿಬಲ್. ಆ್ಯಂಡ್ ಇವತ್ತು ನಾನು ನಿಮಗೆ ಒಂದು ಎಕ್ಸಾಂಪ್ಲರ್ ಅಂದರೆ ದ ಬೆಸ್ಟ್ ಟೈಮ್ ಟೇಬಲ್ನ ಕೂಡ ತೋರಿಸ್ತೀನಿ. ಆ್ಯಂಡ್ ಐ ವಿಲ್ ಆಲ್ಸೋ ಟೆಲ್ ಯು ದ ಮಿಸ್ಟೇಕ್ಸ್ ದಟ್ ಯು ಆರ್ ಡೂಯಿಂಗ್. ಅರ್ಥ ಆಯ್ತಾ? ಆ್ಯಂಡ್ ತುಂಬ ದೊಡ್ಡ ವಿಡಿಯೋ ಅಲ್ಲ ಇದು. ನೀವು ಟ್ರಾವೆಲ್ ಮಾಡುವಾಗ, ಮನೇಲಿ ಕೂತ್ಕೊಂಡು ಊಟ ಮಾಡುವಾಗ ಈ ಥರ ನೋಡಿದ್ರೂ ಇದು ನಿಮಗೆ ದ ಬೆಸ್ಟ್ ಬ್ಲೆಸ್ಸಿಂಗ್ ಆಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ, ಅಥವಾ ನೀವೇನಾದರೂ ಥರ್ಡ್ ಲ್ಯಾಂಗ್ವೇಜ್ ಕೂಡ ತೊಗೊಂಡಿದ್ರು ಕೂಡ ಆ ಮಕ್ಕಳಿಗೂ ಕೂಡ ಈ ಒಂದು ಇಂಗ್ಲೀಷ್ ಟೈಮ್ ಟೇಬಲ್ ನಾನೇನು ಶೇರ್ ಮಾಡ್ತೀನಿ ದ ಬೆಸ್ಟ್ ಆಗಿರುತ್ತೆ. ಸೊ ತಡ ಮಾಡೋದು ಬೇಡ, ಇವಾಗ ಇಬ್ಬರು ಮಕ್ಕಳದು ಎಕ್ಸಾಂಪಲ್ ತಗೋಣ. ಒಬ್ಬಳು ರಾಧಾ ಏನು ಮಾಡ್ತಾಳೆ, ನಾನು ಬರ್ದು ನಿಮಗೆ ತೋರಿಸ್ತೇನೆ. ರಾಧಾ ದಿನಾಗ್ಲೂ ಓಕೆ 1 hour ಇಂಗ್ಲೀಷ್ನ ಓದ್ತಾಳೆ. ಓಕೆ, ಆ್ಯಂಡ್ ಅವಳಿಗೆ ಎಕ್ಸಾಮಲ್ಲಿ 90 ಮಾರ್ಕ್ಸ್ ಬಂದಿದೆ ಈ ಸತಿ. ಓಕೆನಾ? ಆ್ಯಂಡ್ ಇವಾಗ ನಮ್ಮ ರಾಹುಲ್ ಏನಿದ್ದಾನೆ ಅವನು ಕೂಡ 1 hour ಓದ್ತಾನೆ ಯಾವುದನ್ನ, ಇಂಗ್ಲೀಷ್ನ. ಬಟ್ ಅವನಿಗೆ 20 ಅಂಕ ಬಂದಿದೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಧಾ ಕೂಡ 1 hour ಓದ್ತಿದ್ದಾಳೆ, ರಾಹುಲ್ ಕೂಡ 1 hour ಓದ್ತಿದ್ದಾನೆ. ಇವರಿಬ್ಬರು ಮಧ್ಯ ಏನು ಪ್ರಾಬ್ಲಮ್ ಆಗ್ತಿದೆ, ಯಾಕೆ ಇವರಿಬ್ಬರು ಅಂಕಗಳು ಡಿಫ್ರೆಂಟ್ ಆಗಿದೆ, ಯಾಕೆ ರಾಧಾ ಅದೇ ಸಮಯದಲ್ಲಿ 90 ಮಾರ್ಕ್ಸ್ ತೆಗಿತಿದ್ದಾಳೆ ಆ್ಯಂಡ್ ರಾಹುಲ್ ಅದೇ ಸಮಯಕ್ಕೆ 20 ಮಾರ್ಕ್ಸ್ ತೆಗಿತಿದ್ದಾನೆ? ನೀವು ಅನ್ಕೋಬೋದು, ಮ್ಯಾಮ್ ರಾಹುಲ್ ಏನಿದ್ದಾನೆ ಅವನು ಚೆನ್ನಾಗಿ ಓದಲ್ಲ, ಅದಕ್ಕೆ ಅವ್ನಿಗೆ 20 ಮಾತ್ರ ಬಂದಿದೆ ಅಂತ. ಆದರೆ ರಾಧಾ ತುಂಬ ಬುದ್ಧಿವಂತೆ ಮ್ಯಾಮ್, ಅವಳು ಒಂದ್ಸತಿ ಓದ್ಬಿಟ್ರೆ ತಲೆಯಲ್ಲಿ ಕೂತ್ಬಿಡುತ್ತೆ, ಅದಕ್ಕೆ ಅವಳಿಗೆ 90 ಬಂದಿದೆ ಅಂತ ನೀವು ಅನ್ಕೊಬೋದು. ಚಾನ್ಸೇ ಇಲ್ಲ ಮಕ್ಕಳೇ, ನಾನು ಹೇಳ್ತಿದ್ದೀನಿ ದಟ್ ಈಸ್ ನಾಟ್ ದ ರೀಸನ್. ಇದು ಆಗಕ್ಕೆ ಸಾಕಷ್ಟು ರೀಸನ್ ಇದೆ. ಆ್ಯಂಡ್ ಒಂದೇನು ಸೀಕ್ರೆಟ್ ಏನಂದರೆ ಅವಳು ಮಾಡಿರುವಂತಹ ಟೈಮ್ ಟೇಬಲ್. ರಾಹುಲ್ ಏನು ಮಾಡ್ತಾನೆ, ಅವನ ಹತ್ರ ಏನು ಟೈಮ್ ಟೇಬಲ್ ಅನ್ನೋದೇ ಇಲ್ಲ. ದಿನ ಹೋಗ್ತಾನೆ, ಅನ್ಕೊತಾನೆ ಬೆಳಗ್ಗೆ ನಾನು 6 ಗಂಟೆಗೆ ಎದ್ದು ಓದ್ತೀನಿ ಅಂತ. ಆದರೆ ಅವನೇನು ಮಾಡ್ತಾನೆ, 6:30ಗೆ ಎದ್ಬಿಡ್ತಾನೆ. ಸೊ ಅಯ್ಯೋ ಇವತ್ತು 6:30ಗೆ ಎದ್ದೆ, ಬಿಟ್ಬಿಡೋಣ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾನೆ. ಅಥವಾ ಇವತ್ತು ಸ್ಟಾರ್ಟ್ ಮಾಡ್ತಾನೆ ಆ್ಯಂಡ್ ನಾಳೆ ದೀಪಾವಳಿ ಹಬ್ಬ, ನನ್ನ ಫ್ರೆಂಡ್ಸ್ ಇರ್ತಾರೆ, ಪಟಾಕಿ ಹೊಡಿಬೇಕು, ಬಿಟ್ಬಿಡೋಣ. ಕನ್ಸಿಸ್ಟೆನ್ಸಿ ಇರಲ್ಲ. ಆಯಿತಾ? ಕನ್ಸಿಸ್ಟೆನ್ಸಿ ಇರಲ್ಲ. ಇವಳ ಕೇಸಲ್ಲಿ ಅವಳೇನು ಮಾಡ್ತಾಳೆ, ಓಕೆ ನಾನು ದಿನಕ್ಕೆ 1 hour ಇಂಗ್ಲೀಷ್ನ ಓದ್ತೀನಿ, ನಾನು ಸ್ಕೂಲ್ಗೆ ಹೋಗಿ ಬಂದಮೇಲೆ 7 to 8 ನನಗೆ ಎಲ್ಲದಕ್ಕಿಂತ ಜಾಸ್ತಿ ಮೆಮೊರಿ ಪವರ್ ಇರುತ್ತೆ. ಆ್ಯಂಡ್ ಇಂಗ್ಲೀಷಲ್ಲಿ ನಾನು ಸ್ಟ್ರಗಲ್ ಮಾಡೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂತಹ ಟೈಮಲ್ಲಿ ನಾನು ಓದ್ಕೊಂಡ್ರೆ ಬೆಸ್ಟು ಅಂತ ಅನ್ಕೊತಾಳೆ. ಆಮೇಲೆ ಅವಳು ಆ ಸಮಯದಲ್ಲಿ ಇಂಗ್ಲೀಷ್ನ ಓದ್ತಾಳೆ. ಸೊ ಇಲ್ಲಿ ರಾಧಾ ಏನು ಮಾಡಿದ್ಲು, 1 hour ಪವರ್ ಪ್ಯಾಕ್ ಅವರ್ನ ಚೂಸ್ ಮಾಡಿಕೊಂಡ್ಲು. ಅಂದರೆ ಆ ಟೈಮಲ್ಲಿ ಅವಳ ಮೆಮೊರಿ ಪವರು ಶಾರ್ಪ್ ಆಗಿರುತ್ತೆ. ನಮ್ಮೆಲ್ಲರ ಜೀವನದಲ್ಲೂ ಹಿಂಗೆ ಮಕ್ಕಳೇ, ನಿಮ್ಮ ದಿನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ 1 hour ನಿಮ್ಮ ಮೆಮೊರಿ ತುಂಬ ಶಾರ್ಪ್ ಇರುತ್ತೆ. ನಾನು ಓದುವಾಗ ನನಗೆ ಅದು ಬೆಳಗಿನ ಅವರು, ಅರ್ಥ ಆಯ್ತಾ? 6 to 7 ಅಂತ ಟೈಮ್ ಏನಿತ್ತು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ, ಆ ಟೈಮಲ್ಲಿ ನಾನು ಏನು ಓದ್ತಿದ್ನೋ ನನಗೆ 100% ತಲೆಯಲ್ಲಿ ಉಳಿತಿತ್ತು. ಬಟ್ ಸ್ವಲ್ಪ ಮಕ್ಳಿಗೆ ಅದು ರಾತ್ರಿ 11 to 12 ಆಗಿರ್ಬೋದು. ಸೊ ಮೊದಲನೇ ಸ್ಟೆಪ್ ಏನು, ನೀವು ಟೈಮ್ ಟೇಬಲ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಆ ಒಂದು ಗೋಲ್ಡನ್ ಅಥವಾ ಪವರ್ ಪ್ಯಾಕ್ ಅವರ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ರಾಧಾ ಅದನ್ನೇ ಮಾಡಿದ್ಲು ಆ್ಯಂಡ್ ಅವಳು ಆ ಟೈಮಲ್ಲಿ ಓದ್ಕೊಂಡ್ಲು.
ಓದ್ಕೊಳ್ಳೋದು ಮಾತ್ರ ಇದಲ್ಲ, ಅದನ್ನು ಹೇಗೆ ಆರ್ಗನೈಸ್ಡಾಗಿ ಓದ್ಕೊಳ್ಳೋದು ಅಂತ ಕೂಡ ಇಂಪಾರ್ಟೆಂಟ್. ನಾನು ಅದನ್ನು ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ಇವಾಗ ರಾಹುಲ್ ಏನೇನು ಮಿಸ್ಟೇಕ್ಸ್ ಮಾಡ್ದ, ಆ ಮಿಸ್ಟೇಕ್ಸ್ ನೀವು ಕೂಡ ಮಾಡ್ತಿದ್ದೀರಾ ಇವತ್ತು. ಆ್ಯಂಡ್ ನಾನು ಇವತ್ತು ಪಾಯಿಂಟ್ ಔಟ್ ಮಾಡಿದ್ಮೇಲೆ ನೀವು ಅದನ್ನು ರಿಯಲೈಸ್ ಮಾಡಿಕೊಂಡು ತಿದ್ಕೊತೀರಾ. ಆ್ಯಂಡ್ ವಿತಿನ್ ಅ ಫ್ಯೂ ಮಿನಿಟ್ಸ್ ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಚೇಂಜ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ದ ಬೆಸ್ಟ್ ಮಾರ್ಕ್ಸ್ ಇನ್ ಇಂಗ್ಲಿಷ್ ಅಂತ ನಾನು ಹೇಳ್ಬೋದು. ಓಕೆ, ಮುಂದುವರಿಯೋಣ. ಇವಾಗ ಗ್ರಾಮರ್ ವರ್ಸಸ್ ಲಿಟ್ರೇಚರ್. ನನಗೆ ಎಷ್ಟು ಮಕ್ಕಳು ಕೇಳ್ತಾರೆ, ಮ್ಯಾಮ್ ನಾನು ಗ್ರಾಮರ್ ಓದ್ಲಾ, ಮ್ಯಾಮ್ ನಾನು ಲಿಟ್ರೇಚರ್ ಓದ್ಲಾ, ಮ್ಯಾಮ್ ನಾನು ಗ್ರಾಮರ್ ಓದ್ಲಾ, ಮ್ಯಾಮ್ ನಾನು ಲಿಟ್ರೇಚರ್ ಓದ್ಲಾ ಅಂತ. ಈ ಒಂದು ಡಿಸಿಷನ್ನ ಮಾಡೋದು ಇಂಪಾರ್ಟೆಂಟೇ ಅಲ್ಲ. ನಾನು ಹೇಳ್ತಿದ್ದೀನಿ ಕೇಳಿ, ಇದು ಅದು ಅಂತ ನೀವು ಚೂಸ್ ಮಾಡ್ತಾ ಮಾಡ್ತಾ ಏನೂ ಮಾಡ್ತಿಲ್ಲ. ಸೊ ಫಸ್ಟು ಈ ಒಂದು ಗೊಂದಲವನ್ನು ತೆಗೆದುಬಿಡಿ. ಅರ್ಥ ಆಯ್ತಾ? ಇಂಗ್ಲಿಷ್ ಕಂಪ್ಲೀಟಾಗಿ ಓದ್ಕೊಳ್ಳಿ. ಗ್ರಾಮರ್ ಓದಬೇಕು, ಲಿಟ್ರೇಚರ್ ಓದಬೇಕು, ನಾಟ್ ಅ ಥಿಂಗ್ ಟು ಬ್ಯಾಟಲ್ ಅಬೌಟ್. ಅರ್ಥ ಆಯ್ತಾ? ಎರಡೂ ಓದೋದು ಮುಖ್ಯ, ಎರಡೂ ಕೂಡ ನೀವು ಓದ್ಕೊಬೇಕು. ಅರ್ಥ ಆಯ್ತಾ? ಸೊ ಇವಾಗ ಏನಾಗುತ್ತೆ, ಸ್ವಲ್ಪ ಮಕ್ಳು ಏನು ಮಾಡ್ತಾರೆ, ಟೈಮ್ ಟೇಬಲಲ್ಲಿ ಹಾಕೊಂಡಿರ್ತಾರೆ, ಇವತ್ತು ನಾನು 1 hour ಗ್ರಾಮರ್ ಮಾಡ್ತೀನಿ ಅಂತ. ಮನೆಗೆ ಬಂದಮೇಲೆ ಗ್ರಾಮರ್ ಮಾಡೋ ಮನಸ್ಸಿರಲ್ಲ. ಅದೇನಾಗುತ್ತೆ, ಅಲ್ಲೇ ಟುಸ್ ಪಟಾಕಿ ಆಗಿಬಿಡುತ್ತೆ. ಕರೆಕ್ಟಾ? ಅಲ್ಲಿ ಗ್ರಾಮರು ಓದಲ್ಲ, ಆಮೇಲೆ ಗ್ರಾಮರ್ ಓದಿದ್ರೆ ಅಯ್ಯೋ ಯು ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಯೋಚಿಸ್ತೀರ. ನಂಗೆ ಗ್ರಾಮರ್ ಓದಿಲ್ಲ, ನಂಗೆ ಗ್ರಾಮರಲ್ಲಿ ಧುಮುಕಿ ಆಗಿಬಿಡ್ತೀನಿ. ಆಮೇಲೆ ಆ ಒಂದು ಗೊಂದಲದಲ್ಲಿ ನೀವು ಲಿಟ್ರೇಚರು ಓದೋದು ನಿಲ್ಲಿಸ್ಬಿಡ್ತೀರ. ದ್ಯಾಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ದ ಸ್ಕೋರ್ ಯು ಆರ್ ಟೇಕಿಂಗ್. ಸೊ ವಾಟ್ ಡು ಯು ಹ್ಯಾವ್ ಟು ಡೂ? ಡೋಂಟ್ ಬ್ಯಾಟಲ್ ಬಿಟ್ವೀನ್ ಗ್ರಾಮರ್ ಆ್ಯಂಡ್ ಲಿಟ್ರೇಚರ್. ಎರಡೂ ಕೂಡ 100% ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮಲ್ಲಿ ಎರಡೂ ಇಂಪಾರ್ಟೆಂಟ್ ಮಕ್ಕಳೇ. ಕನ್ಸಿಡರ್ ದಿಸ್ ಆಸ್ ಅ ಹೋಲ್. ಎರಡು ಡಿಫ್ರೆಂಟ್ ಭಾಗ ಅಲ್ಲ ಅದು. ಇಂಗ್ಲೀಷ್ ಎಕ್ಸಾಮು ಹೆಂಗೆ ಮ್ಯಾಥಮೆಟಿಕ್ಸಲ್ಲಿ ಪೂರ್ತಿ ಮ್ಯಾಥಮೆಟಿಕ್ಸ್ ಒಂದೇ ಅಲ್ವಾ ನಿಮಗೆ? ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜಸ್ಸಲ್ಲೇ ಯಾಕೆ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ? ಮಾರ್ಕ್ಸು ಡಿಫ್ರೆಂಟ್ ಇರ್ಬೋದು, ಬಟ್ ಓದೋದು ಎಫರ್ಟು ಸೇಮೇ ತಾನೇ. ಸೊ ಆ ಒಂದು ಡಿಫ್ರೆನ್ಸಿಯೇಷನ್ನ ಮಾಡಬೇಡಿ. ಇದು ನೀವು ಮಾಡುವಂತಹ ಮೊದಲನೇ ಮಿಸ್ಟೇಕ್. ಈ ಮಿಸ್ಟೇಕ್ ನೀವೇನಾದರೂ ಮಾಡ್ತಿದ್ರೆ ಕೆಳಗೆ ಹಾಕಿ ಐ ಮೇಡ್ ದಿಸ್ ಮಿಸ್ಟೇಕ್ ಅಂತ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಬಿ ಫ್ಲೆಕ್ಸಿಬಲ್. ಯಾವುದೇ ರೀತಿಯಾದ ರಿಜಿಡ್ ಟೈಮ್ ಟೇಬಲ್ಸ್ನ ಹಾಕೊಂಬೇಡಿ. ಅರ್ಥ ಆಯ್ತಾ? ಇವಾಗ ಸ್ವಲ್ಪ ಮಕ್ಕಳು ಹಾಕೊತಾರೆ, ಕಾಣ್ತಿದ್ಯಾ ನಾನು ಬರೀತಿರೋದು? ಓಕೆ, ಸ್ವಲ್ಪ ಮಕ್ಕಳು ಹಾಕೊತಾರೆ, ಮ್ಯಾಮ್ ನಾನು ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ, 6 o'clock 6 to 7 ಓದ್ಕೊತೀನಿ, ದೆನ್ ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲಿಂದ ಬಂದಮೇಲೆ 4 o'clock ಬಂದರೆ 4:30 to 5:30 1 ಸ್ಲಾಟು. ಆಯಿತಾ? ಆಮೇಲೆ 5:30 to 6:30 1 ಸ್ಲಾಟು, 6:30 to 7:30 1 ಸ್ಲಾಟು, 7:30 to 8:30 1 ಸ್ಲಾಟು, ಆಮೇಲೆ 8:30 to 9:30 1 ಸ್ಲಾಟು, ಆಮೇಲೆ ಸ್ಲೀಪು ಅಂತ ಹಾಕೊತೀರ. ಈ ಟೈಮ್ ಟೇಬಲಲ್ಲಿ ಏನು ಮಿಸ್ಟೇಕ್ ಹೇಳಿ? ಈ ಒಂದು ಟೈಮ್ ಟೇಬಲಲ್ಲಿ ಏನು ಮಿಸ್ಟೇಕ್ ಹೇಳಿ? ನೀವು ಬರೀ ಸ್ಕೂಲ್ಗೆ ಹೋಗೋದು ಓದೋದು ಅಷ್ಟೇನಾ? ನಿಮ್ಮ ಲೈಫಲ್ಲಿ ಬೇರೆ ಇದೇನು ಮಾಡಲ್ವಾ? ಊಟ ಮಾಡೋದು, ಸ್ನಾನ ಮಾಡೋದು, ಹಲ್ಲುಜ್ಜೋದು, ಇದೆಲ್ಲ ಏನು ಮಾಡೋದೇ ಇಲ್ವಾ ನೀವು? ಅದನ್ನೆಲ್ಲ ಕೂಡ ನೀವು ಅಕೌಂಟಿಗೆ ತೊಗೊಬೇಕಾಗತ್ತೆ. ಆ್ಯಂಡ್ ಸಮಥಿಂಗ್ ದಟ್ಸ್ ರಿಯಲಿ ಇಂಪಾರ್ಟೆಂಟ್ ಇಸ್ ರೆಸ್ಟ್ ಮಕ್ಕಳೇ. ಕಂಟಿನ್ಯೂಸ್ ಆಗಿ ಓದೋದ್ರಿಂದ ನಿಮ್ಮ ತಲೆಯಲ್ಲಿ ಚಪಾತಿ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಸೊ ಆಲ್ ಯು ನೀಡ್ ಟು ಡೂ ಇಸ್ ಟು ಅಕೌಂಟ್ ಫಾರ್ ರೆಸ್ಟ್ ಆ್ಯಂಡ್ ಆಲ್ಸೋ ಬಿ ಫ್ಲೆಕ್ಸಿಬಲ್. ನಿಮ್ಮ ಒಂದು ದಿನದಲ್ಲಿ 1 hourನ ಫ್ಲೆಕ್ಸಿಬಲ್ ಅವರ್ ಅಂತ ಇಟ್ಕೊಳ್ಳಿ. ಏನಂತ? ಫ್ಲೆಕ್ಸಿಬಲ್ ಅವರ್. ಈ ಒಂದು ಅವರಲ್ಲಿ ನೀವೇನು ಓದಕ್ಕಾಗಿಲ್ಲ ಅಲ್ಲ, ಫಾರ್ ಎಕ್ಸಾಂಪಲ್ ನೆನ್ನೆ ಸಾಯಂಕಾಲ ನೀವು ಓದ್ತಿರ್ತೀರಾ, ನಿಮ್ಮ ಚಿಕ್ಕಮ್ಮ ಬಂದ್ಬಿಡ್ತಾರೆ ಆ್ಯಂಡ್ ಜೋರಾಗಿ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದರಿಂದ ಏನಾಯಿತು, ಆ 1 hour ನಿಮಗೆ ಓದೋಕ್ಕಾಗಿಲ್ಲ. ಸೊ ಮುಂದಿನ ದಿನದ್ದು ಅಥವಾ ಅದೇ ದಿನದ್ದು ಆ ಫ್ಲೆಕ್ಸಿಬಲ್ ಅವರಲ್ಲಿ ನೀವು ಆ ಒಂದು ಕಾನ್ಸೆಪ್ಟ್ನ ಓದ್ಕೊಬೋದು. ಅರ್ಥ ಆಯ್ತಾ? ಸೊ ಟೈಮ್ ಟೇಬಲ್ ಮಾಡುವಾಗ ಫ್ಲೆಕ್ಸಿಬಲ್ ಆಗಿರಿ, ತುಂಬ ರಿಜಿಡ್ ಆಗಿರಬೇಡಿ. ನಿಮಿಷದಿಂದ ನಿಮಿಷ ಟೈಮ್ ಟೇಬಲ್ ಮಾಡೋ ನೆಸೆಸಿಟಿ ಇಲ್ಲ. ಅರ್ಥ ಆಯ್ತಾ? 1 hour ಫ್ಲೆಕ್ಸಿಬಲ್ ಅವರ್ ಇರಲೇಬೇಕು ನಿಮ್ಮ ದಿನದ ಟೈಮ್ ಟೇಬಲಲ್ಲಿ. ಆ ಫ್ಲೆಕ್ಸಿಬಲ್ ಅವರ್ ಇದ್ದರೆ ನಿಮಗೆ ಮೋಟಿವೇಶನ್ ಕಡಿಮೆ ಆಗಲ್ಲ. ಹೆಂಗೆ ಗೊತ್ತಾ? ಸೊ ಇವಾಗ ನಾನು ಹೇಳ್ದಂಗೆ ನಿಮ್ಮ ಚಿಕ್ಕಮ್ಮ ಬಂದಿದ್ರು, ನಿಮ್ಗೆ ಆ ಟೈಮಲ್ಲಿ ಓದೋಕ್ಕಾಗಲಿಲ್ಲ. ಆಮೇಲೆ ಏನಾಗುತ್ತೆ, ಅಯ್ಯೋ ನನ್ನ ಚಿಕ್ಕಮ್ಮ ಬಂದು ಇವಾಗ ಸೋಷಿಯಲ್ ಓದೋಕ್ಕಾಗಿಲ್ಲ, ಸೊ ಆ ಭಾಗ ಮುಗೀತು, ನಾಳೆ ಟೈಮ್ ಟೇಬಲಲ್ಲಿ ನೀವೇನೋ ಹಾಕ್ಕೊಂಡಿದ್ರಿ, ಬಟ್ ಇದು ಕ್ಯಾರಿ ಫಾರ್ವರ್ಡ್ ಆಗೋಯ್ತು. ಸೊ ನೀವು ಮಾಡಿದ ಟೈಮ್ ಟೇಬಲ್ ಎಲ್ಲ ವೇಸ್ಟು, ನಾ ಮಾಡಿದ ಟೈಮ್ ಟೇಬಲ್ ಏನೂ ವರ್ಕ್ ಆಗಲ್ಲ ಅಂತ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಈ ಫ್ಲೆಕ್ಸಿಬಲ್ ಅವರ್ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ನೋಡುತ್ತೆ, ಓ
ಇವತ್ತು ಈ ಥರ ಆಯಿತು, ಬಟ್ ನಾಳೆ ಇದನ್ನು ನಾನು ಆ ಫ್ಲೆಕ್ಸಿಬಲ್ ಅವರಲ್ಲಿ ಕವರ್ ಮಾಡ್ಬೋದಲ್ಲಪ್ಪ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ. ಸೊ ಫ್ಲೆಕ್ಸಿಬಲ್ ಅವರ್ ಇಟ್ಕೊಳ್ಳೋದು ತುಂಬ ಮುಖ್ಯ. ಆ್ಯಂಡ್ ಇಂಗ್ಲೀಷಲ್ಲಿ ಮಾತ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಒಂದೊಂದು ಚಾಪ್ಟ್ರು ಉದ್ದ ಇದೆ, ಒಂದೊಂದು ಚಾಪ್ಟ್ರು ಸ್ಮಾಲ್ ಆಗಿದೆ. ಒಂದೊಂದು ಚಾಪ್ಟ್ರಲ್ಲಿ ನಿಮ್ಗೆ ಜಾಸ್ತಿ ಗ್ರಾಮರ್ ಪಾಯಿಂಟ್ಸ್ ಇರ್ಬೋದು, RTC ಇರ್ಬೋದು, ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು. ಸೊ ನಿಮಗೆ ಇದರಲ್ಲಿ ಹೆಲ್ಪ್ ಆಗುತ್ತೆ. ಇದರ ಫ್ಲೆಕ್ಸಿಬಲ್ ಅವರಲ್ಲಿ ನೀವು ಇಂಗ್ಲೀಷ್ ಏನೇನು ಓದೋಕ್ಕಾಗಲಿಲ್ವೋ, ಫಾರ್ ಎಕ್ಸಾಂಪಲ್ ಮೆಮೊರೈಸೇಷನ್ ಸಡನ್ನಾಗಿ ನಿಮ್ಗೆ ಗೊತ್ತಾಯಿತು ಅಲ್ಲಿ, ಆ್ಯಂಡ್ ನಿಮಗೆ SA1 ಅಥವಾ ನಿಮ್ಮ SA1 ಅಂತೀನಿ FA3 ಅಥವಾ FA4 ಬರ್ತಿದೆ, ಈ ಫ್ಲೆಕ್ಸಿಬಲ್ ಅವರಲ್ಲಿ ನಾಳೆ ಟೆಸ್ಟಿಗೆ ನೀವು ರಿವೈಸ್ ಮಾಡ್ಕೊಬೋದು. ಆ್ಯಂಡ್ ನಿಮ್ಮ ಪೂರ್ತಿ ದಿನ ಬೇರೆದೇನಿದೆ ಅದು ನಾರ್ಮಲಾಗಿ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಹಂಗೆ ಮಾಡ್ಕೊಳ್ಬೋದು. ಓಕೆನಾ? ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಸೊ ಬಿ ಫ್ಲೆಕ್ಸಿಬಲ್, ರಿಜಿಡ್ಡಾಗಿ ನಡಿಬೇಡಿ. ನೆಕ್ಸ್ಟು, ದಿನದಲ್ಲಿ ಓದ್ಲೋ ರಾತ್ರಿಲಿ ಓದ್ಲೋ, ಓದಿ ಅಷ್ಟೇ ಸಾಕು. ನೀವು ದಿನ ಓದ್ತೀರಾ ರಾತ್ರಿ ಓದ್ತೀರಾ, ದಟ್ ರಿಯಲಿ ಡಸಂಟ್ ಮ್ಯಾಟರ್. ಬಟ್ ಪ್ರಿಫರೆನ್ಸ್ ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ, ಅರ್ಥ ಆಯ್ತಾ? ಸೊ ಸ್ವಲ್ಪ ಮಕ್ಕಳಿಗೆ ಬೆಳಗ್ಗೆ ಓದೋದ್ರಿಂದ ಮೆಮೊರಿಲಿ ಜಾಸ್ತಿ ಕೂತ್ಕೊಳ್ಳುತ್ತೆ, ರಾತ್ರಿ ಓದೋದ್ರಿಂದ ಮೆಮೊರಿಲಿ ಜಾಸ್ತಿ ಕೂತ್ಕೊಳ್ಳುತ್ತೆ. ಇವಾಗ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಅಬೌಟ್ ಡೇ ಆ್ಯಂಡ್ ನೈಟ್, ಲೆಟ್ಸ್ ಥಿಂಕ್ ಅಬೌಟ್ ದಿ ಅವರ್ ವೇರ್ ಯು ಫೀಲ್ ರಿಯಲಿ, ನಾ ಹೇಳಿದ್ನಲ್ಲ ಪವರ್ ಪ್ಯಾಕ್ ಅವರ್, ಆ ಪವರ್ ಪ್ಯಾಕ್ ಅವರಲ್ಲಿ ನೀವೇನೇನು ಓದ್ಕೊಬೇಕು. ಆ್ಯಂಡ್ ಇಂಗ್ಲೀಷಲ್ಲಿ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ನಿಮಗೆ ಪವರ್ ಪ್ಯಾಕ್ ಅವರ್ ಇದೆ, ಆ ಟೈಮಲ್ಲಿ ನೀವು ಮ್ಯಾಥ್ಸು ಸೈನ್ಸು ಓದ್ಕೊತಿದ್ದೀರಾ. ಬಟ್ ದೇರ್ ಸರ್ಟನ್ ಕಾನ್ಸೆಪ್ಟ್ಸ್ ಆಫ್ ಇಂಗ್ಲೀಷ್ ದಟ್ ಯು ಸ್ಟ್ರಗಲ್ ವಿತ್. ಫಾರ್ ಎಕ್ಸಾಂಪಲ್ ಮೆಮೊರೈಸೇಷನ್ ತಲೆಯಲ್ಲಿ ಕೂತ್ಕೊಂತಿಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ದಟ್. ಆ್ಯಂಡ್ ದಿನ ಬೆಳಗ್ಗೆ ನೀವು ಕೋರ್ ಸಬ್ಜೆಕ್ಟ್ ಓದ್ಕೋಬೇಕು, ನನ್ನ ಪವರ್ ಪ್ಯಾಕ್ ಅವರ್ ಆವಾಗ ಅಂತ ನಿಮ್ಮ ತಲೆಯಲ್ಲಿದ್ದರೆ, ಸ್ಟಾರ್ಟ್ ಯೋರ್ ಡೇ ಬೈ ರಿವೈಸಿಂಗ್ ಮೆಮೊರೈಸೇಷನ್, ಗ್ರಾಮರ್ ರೂಲ್ಸ್. ಸೊ ಗ್ರಾಮರ್ ರೂಲ್ಸ್ ಎಲ್ಲ ಇವಾಗ ಆರ್ಟಿಕಲ್ಸು, ಪ್ರಪೋಸಿಷನ್ಸು, ಕ್ವೆಶ್ಚನ್ ಟ್ಯಾಗ್ಸು, ಆಮೇಲೆ ಫಿಗರ್ ಆಫ್ ಸ್ಪೀಚಸ್ ಎಲ್ಲ ನೀವು ರಿವೈಸ್ ಮಾಡ್ಕೊಳ್ಳೋಕ್ಕೆ 5 ನಿಮಿಷ ಸಾಕು, ಅರ್ಥ ಆಯ್ತಾ? ಸೊ ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್, ಇವಾಗ ನೀವೇನಾದರೂ ಬೆಳಗ್ಗೆ ಓದೋ ಮನುಷ್ಯರಾಗಿದ್ದರೆ ಸ್ಟಾರ್ಟ್ ಮಾಡಿದಾಗ 5 ಗಂಟೆನೋ 4 ಗಂಟೆನೋ 6 ಗಂಟೆನೋ, ಆವಾಗ ಸ್ಟಾರ್ಟ್ ಬೈ ಮೆಮೊರೈಸಿಂಗ್ ಆರ್ ರೀಕಲೆಕ್ಟಿಂಗ್ ಒನ್ ಆಫ್ ದ stanzas ಅಥವಾ one grammar rule, and then you can switch to science, social, math. So this is how you can use your most productive hour in your day to also include English in it. ಅರ್ಥ ಆಯ್ತಾ? ಸೊ ಅದರಿಂದ ಏನಾಗುತ್ತೆ, ನಿಮಗೆ 1-2 ಮಾರ್ಕ್ ಹೆಂಗೆ ಹೋಗುತ್ತಲ್ಲ, ಈ ಕಾಮ ಹಾಕೋದಲ್ಲಿ, ಫುಲ್ ಸ್ಟಾಪ್ ಹಾಕೋದಲ್ಲಿ, ಮೆಮೊರೈಸೇಷನ್ ಅಂತೂ 4 ಮಾರ್ಕ್ಸ್ಗಿದೆ. ಸೊ ಅದನ್ನೆಲ್ಲ ನೀವು ಈ ಟೈಮಲ್ಲಿ ಪರ್ಫೆಕ್ಟ್ ಮಾಡ್ಕೊಂಬಿಡ್ಬೋದು. ಓಕೆನಾ? ಆ್ಯಂಡ್ ಮಿಕ್ಕಿದ್ದು ನೀವು ಬಂದಮೇಲೆ ನಿಮ್ಮ 1 ಅವರ್ ಏನು ಟೈಮ್ ಕೊಡ್ತೀರಾ ನಿಮ್ಮ ಇಂಗ್ಲೀಷ್ಗೆ, ಅಥವಾ ಹೌ ಮಚ್ ಅವರ್ ಟೈಮ್ ಯು ಡೆಡಿಕೇಟ್ ಫಾರ್ ಇಟ್, ಯು ಕ್ಯಾನ್ ಯೂಸ್ ದಟ್ ಟು ಸ್ಟಡಿ. ಸೊ ಮೊದಲನೇದಾಗಿ ಈ ಒಂದು ಕನ್ಫ್ಯೂಷನ್ ವಿತ್ ಗ್ರಾಮರ್ ವರ್ಸಸ್ ಲಿಟ್ರೇಚರ್, ಡೇ ವರ್ಸಸ್ ನೈಟ್ ಕನ್ಫ್ಯೂಷನ್ನು ತೆಗೆದು ಹಾಕ್ಬಿಡಿ. ಓಕೆನಾ? ನೆಕ್ಸ್ಟು 20 minute ರೂಲ್. ಎಲ್ಲ ಸ್ಟಡೀಸ್ ಹೇಳುತ್ತೆ ನಿಮಗೆ 20 ನಿಮಿಷ ಓದಕ್ಕೆ ಕೂತಾಗಿಂದ 20 ನಿಮಿಷಗಳ ಕಾಲ 100% ಹೈ ಕಾನ್ಸಂಟ್ರೇಷನ್ ಲೆವೆಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 4:30 to 5:30 ಓದಕ್ಕೆ ಕೂತಿರ್ತೀರ, ಆವಾಗ ಸೈನ್ಸ್ ಓದ್ಕೊತೀರಾ. 5:30 to 5:40 ಯು ಟೇಕ್ ಅ ಬ್ರೇಕ್, ಸ್ಟ್ರೆಚ್ ಬ್ರೇಕ್ ಹೋಗ್ಬಿಟ್ಟು ಬರ್ತೀರಾ. 5:40 ಇಂದ 6:40 ಯು ವುಡ್ ಹ್ಯಾವ್ ಥಾಟ್ ಯು ವಿಲ್ ಸ್ಟಡಿ ಇಂಗ್ಲಿಷ್. ಇವಾಗ 5:40 ಇಂದ 6 o'clock ಏನಿದೆ, ದಟ್ ಬಿಕಮ್ಸ್ ಯುವರ್ ಹೈ ಕಾನ್ಸಂಟ್ರೇಷನ್ ಪೀರಿಯಡ್. ಸೊ ಅದರಲ್ಲಿ ನೀವೇನು ಮಾಡಬೇಕು, ಕ್ವಿಕ್ಕಾಗಿ ನಿಮ್ಗೆ ಏನೇನು ಕಷ್ಟ ಆಗ್ತಿದೆ ಅದನ್ನು ರಿವೈಸ್ ಮಾಡ್ಕೊಳ್ಳಿ, ಡೆಡಿಕೇಟ್. ನಾನು ನಿಮಗೆ ಒಂದು ಟೈಮ್ ಟೇಬಲ್ ಕೊಡ್ತೀನಿ, ಸ್ಯಾಂಪಲ್ ಟೈಮ್ ಟೇಬಲ್ ಆನ್ ಹೌ ಟು ಕ್ರಿಯೇಟ್ ಟೈಮ್ ಟೇಬಲ್ ಅಂತಾನು ಹೇಳ್ತೀನಿ, ಅರ್ಥ ಆಯ್ತಾ? ಆ್ಯಂಡ್ ದೆನ್ ಯು ಸ್ಟಾರ್ಟ್ ವಿತ್ ಅದರ್ಸ್. ಸೊ ಫಸ್ಟ್ 20 minutes is really important. You should cover important things in these 20 minutes. ಅರ್ಥ ಆಯ್ತಾ? ಸೊ ದಟ್ ಈಸ್ ವಾಟ್ ಮೇಕ್ಸ್ ಮೋರ್ ಸೆನ್ಸ್, ಆಯ್ತಾ? ದಟ್ಸ್ ದ 20 minute ರೂಲ್. ಇವಾಗ ನೀವು ಈ ಥರ ಡಿಸೈನ್ ಮಾಡ್ತಿಲ್ಲ ಅಂದರೆ ನಿಮ್ಮ ಸೂಪರ್ ಪವರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನೀವು ಮರ್ತೋಗಿದ್ದೀರಾ. ಸೊ ಯಾವಾಗಲೂ ಮಕ್ಕಳೇ ಯಾವ ಗೊಂದಲದಲ್ಲಿ ಇರಬಾರ್ದು, ಡೇ ವರ್ಸಸ್ ನೈಟು ಮತ್ತು ಗ್ರಾಮರ್ ವರ್ಸಸ್ ಏನು ಲಿಟ್ರೇಚರು. ಆ್ಯಂಡ್ 20 minutes ಏನಿರುತ್ತೆ ಪ್ರತಿ ಒಂದು ಅವರಲ್ಲಿ ನೀವು ಓದ್ತಾ ಕೂತ್ಕೊಂಡಾಗ, ದಟ್ಸ್ ದ ಶಾರ್ಪೆಸ್ಟ್ ಟೈಮ್ ನಿಮ್ಮ ಮೆಮೊರಿಗೆ. ಸೊ ಅದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ಅದನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ಆ 20 ನಿಮಿಷದಲ್ಲಿ ನೀವು ಸುಮ್ಮನೆ ಹಾಡು ಕೇಳ್ಕೊಂಡು ಹಿಂಗೆ ಅಂದರೆ ಅಷ್ಟೇ, ಡನ್. ಓಕೆ, ನೆಕ್ಸ್ಟು ಆಯಿತಾ? ಇವಾಗ ಮೋಸ್ಟ್ ಪ್ರೊಡಕ್ಟಿವ್ 1 hour ಟೈಮ್ ಟೇಬಲ್ನ ನಾನು ಕೊಡ್ತೀನಿ ನಿಮಗೆ. ನಾನು ಯಾವ ಟೈಮಲ್ಲಿ 1 hour ಇನ್ಕಲ್ಕೇಟ್ ಮಾಡ್ಕೊಬೇಕು, ಹೆಂಗೆ ಮಾಡ್ಕೊಬೇಕು, ಅದರಲ್ಲಿ ಏನು ಓದ್ಕೊಳ್ಬೇಕು, ದಟ್ ಈಸ್ ನಾಟ್ ಮೀ ಹೂ ನೀಡ್ಸ್ ಟು ಡಿಸೈಡ್, ದಟ್ ಈಸ್ ಯು ಹೂ ನೀಡ್ಸ್ ಟು ಡಿಸೈಡ್. ಬಿಕಾಸ್ ನಿಮಗೆ ಅ ಗರ್ಲ್ ಹೂ ವಾಸ್ ಆ್ಯನ್ ಫ್ರ್ಯಾಂಕ್ ಡಿಫಿಕಲ್ಟ್ ಆಗಿರ್ಬೋದು, ಪಕ್ಕದ ಮಗುಗೆ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಕಷ್ಟ ಆಗಿರ್ಬೋದು, ನಿಮಗೆ ಗ್ರ್ಯಾಂಡ್ ಮಾರ್ಕ್ ಕ್ರೈಮ್ ಸೆಟ್ರಿ ಕಷ್ಟ ಇರ್ಬೋದು, ಪಕ್ಕದಲ್ಲಿರೋ ಮಗುಗೆ ಬ್ಲೈಂಡ್ ಬಾಯ್ ಕಷ್ಟ ಇರ್ಬೋದು. ಸೊ ಇದೆಲ್ಲ ಏನಿದೆ
ನಾನು ಡಿಸೈಡ್ ಮಾಡುವಂಥದ್ದಲ್ಲ. ಬಟ್ ನಿಮ್ಮ 1 ಅವರ್ನ ನೀವು ಹೇಗೆ ಮಾಡ್ಕೊಬೋದು ಅಂತ ಜೆನರಿಕ್ ಆಗಿ ಯೂನಿವರ್ಸಲ್ ಆಗಿ ಒಂದು ಟೈಮ್ ಟೇಬಲ್ನ ನಾನು ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಮೊದಲನೇದಾಗಿ 0 to 5 minutes ಏನಿದೆ, ಒಂದು ಗ್ರಾಮರ್ ರೂಲ್ನ ರಿವೈಸ್ ಮಾಡ್ಕೊಳ್ಳಿ. ಆಯಿತಾ? ಒಂದು ಗ್ರಾಮರ್ ರೂಲ್ ಅಂದರೆ ಇವಾಗ ನಿಮಗೆ ಸಾಕಷ್ಟು ಗ್ರಾಮರ್ ರೂಲ್ಸ್ ಇದೆ. ಸೊ ಅದರಲ್ಲಿ ಎವ್ರಿ ಡೇ 5 minutes ಶುಡ್ ಗೋ ಇನ್ ಟು ರಿವೈಸಿಂಗ್ ಗ್ರಾಮರ್ ಆರ್ ಲರ್ನಿಂಗ್ ಅ ನ್ಯೂ ಗ್ರಾಮರ್ ಕ್ವೆಶ್ಚನ್. ಬಿಕಾಸ್ ನಾನು ಏನಂದರೆ 0 to 20 minutes ದ ಗೋಲ್ಡನ್ ಪೀರಿಯಡ್. ಅರ್ಥ ಆಯ್ತಾ? ಸೊ ಅದರಲ್ಲಿ 5 minutes ಅದಕ್ಕೆ ಹೋಗಬೇಕು. ಆಮೇಲೆ 5 to 15 minutes ಏನಿದೆ ಮೆಮೊರೈಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ನಿಮ್ಮ ಗೋಲ್ಡನ್ ಅವರ್ ಇರುತ್ತಲ್ಲ, ವೆರ್ ಯೋರ್ ಮೆಮೊರಿ ಇಸ್ ದ ಬೆಸ್ಟ್, ಆ ಟೈಮಲ್ಲಿ ಮೆಮೊರೈಸ್ ಮಾಡಿ ಮುಗಿಸಿದ್ದೀರಾ ಅಂದರೆ ಇಲ್ಲಿ ಯು ಕ್ಯಾನ್ ಇನ್ಕ್ಲೂಡ್ ಯೋರ್ 3 mark ಕ್ವೆಶನ್ಸ್, ಗ್ರಾಮರ್ ಕ್ವೆಶನ್ಸ್. ಅರ್ಥ ಆಯ್ತಾ? ಲೈಕ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ರಿಪೋರ್ಟೆಡ್ ಸ್ಪೀಚ್. 2 mark 3 mark ಏನು ಕೇಳ್ತಾರೆ ಅದು ನೀವು ಇಲ್ಲಿ ಮಾಡ್ಕೊಬೋದು. ಸೊ ಗ್ರಾಮರ್ ನೀವು ಸ್ಟ್ರಗಲ್ ಮಾಡ್ತಿದ್ರೆ ಫಸ್ಟ್ 20 minutes ಶುಡ್ ಗೋ ಟು ಗ್ರಾಮರ್. If you're not struggling with grammar, you can always move it at the end and start with literature. Okay? That's how you will design your day. So I am assuming this kid who is studying struggles with grammar. ಅದಕ್ಕೆ ಅವರ ಪವರ್ ಪ್ಯಾಕ್ 1 English hour per ಡೇಲಿ ನಾನು ಫಸ್ಟ್ 20 minutes ಗ್ರಾಮರ್ನ ಇಟ್ಟಿದ್ದೀನಿ. ಬಟ್ ನೀವೇನಾದರೂ ಬೇರೆ ಉಲ್ಟಾ ಆಗಿದ್ರೆ ನೀವು ಆ ಒಂದು ಪವರ್ ಪ್ಯಾಕ್ 1 hour ಇಂಗ್ಲಿಷ್ ಸ್ಟಡಿ ಟೈಮಲ್ಲಿ ನೀವೇನು ಇನ್ಕ್ಲೂಡ್ ಮಾಡ್ತೀರಾ, 20 ನಿಮಿಷ ಲಿಟ್ರೇಚರ್ನ ಇನ್ಕ್ಲೂಡ್ ಮಾಡಿ, ಅಥವಾ ಫಸ್ಟ್ 40 minutes ಲಿಟ್ರೇಚರ್ ಮಾಡ್ಬಿಟ್ಟು ಲಾಸ್ಟ್ 20 minutes ಗ್ರಾಮರ್ ಮಾಡ್ಕೊಳ್ಳಿ. ಓಕೆನಾ? ದಟ್ಸ್ ಹೌ ಯು ಕ್ಯಾನ್ ಡೂ. 15 to 50 minutes, that's almost 35 minutes of your time you will spend studying literature. It could be prose, poetry, whatever is at this. So for example, you've already studied first sem portions, you're perfect at it, you start with second sem. If you didn't score good marks in essay 1 and want to revise it, you can start inculcating that also. So it's a very flexible timetable. Artha aita? ಆಮೇಲೆ ಲಾಸ್ಟ್ 10 minutes ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಕಾಂಪ್ರಹೆನ್ಷನ್. ಕಾಂಪ್ರಹೆನ್ಷನ್ ಅಂದರೆ ಎಸ್ಸೆ, ಲೆಟರ್ ರೈಟಿಂಗು, ಆಮೇಲೆ ಇಂಗ್ಲೀಷ್ ಟುಗೆ ನಿಮಗೆ ಇದೆಲ್ಲ ಬರುತ್ತೆ. ಏನಪ್ಪ, ಕಾಂಪೋಸಿಷನ್ ಕಾಂಪ್ರಹೆನ್ಷನ್ನ ಇಲ್ಲಿ ಮಾಡ್ಕೊಳ್ಳಿ. ಬೇಸಿಕ್ಲಿ ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್, ಆಮೇಲೆ ಪಿಕ್ಚರ್ ಇದು, ಆಮೇಲೆ ಸೆಂಟೆನ್ಸಸ್ ಕೊಟ್ಟಿರ್ತಾರೆ, ಅದರಿಂದ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಂಗ್ಲೀಷ್ ಟುಗೆ ತುಂಬ ಇದೆ. ಇಂಗ್ಲೀಷ್ 1ಗೆ ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು ಮತ್ತು ಇದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ವೆಶನ್ಸು. ಸೊ ಯೂಸ್ ದಟ್ ಟು ಪ್ರಾಕ್ಟೀಸ್ ದಿಸ್. ಆ್ಯಂಡ್ ಈ ಒಂದು ಟೈಮ್ ಟೇಬಲ್ನ ನೀವು ನಾಳೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೇ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಔಟ್ ತೆಗಿತೀರಾ ಇಂಗ್ಲೀಷಲ್ಲಿ. ಓಕೆ? ಸೊ ದಿಸ್ ಇಸ್ ಅ ವೆರಿ ಫ್ಲೆಕ್ಸಿಬಲ್ ಟೈಮ್ ಟೇಬಲ್. ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್, ಆರ್ ಯು ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್ ಟು ದ ವಿಡಿಯೋ ಟು ವಾಚ್ ಇಟ್. ಸೊ ಇದು ನೀವೇನು ಮಾಡ್ತೀರಾ, ವೀಕ್ ಡೇಲಿ ಮಾಡ್ತೀರಾ. ವಾಟ್ ವಿಲ್ ಯು ಡೂ ಓವರ್ ದ ವೀಕೆಂಡ್ಸ್? ವೀಕೆಂಡ್ಸು ಮೊದಲನೇದಾಗಿ ಎಲ್ಲರ ಥರ ನೀವು ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. 1 to 2 hours ರಿಲ್ಯಾಕ್ಸ್. ದಿಸ್ ಇಸ್ ಅ ಮಸ್ಟ್ ಮಕ್ಕಳೇ. ರಿಲ್ಯಾಕ್ಸ್. ಅಯ್ಯೋ ನಾನೇನು ಬರೀತಿದ್ದೀನಿ ನೋಡಿ. ಓಕೆ? ರಿಲ್ಯಾಕ್ಸ್. ಓಕೆ? ಆ್ಯಂಡ್ ಓವರ್ ದ ವೀಕೆಂಡ್ಸ್ ಐ ವುಡ್ ಸಜೆಸ್ಟ್ ಯು ಸಾಲ್ವ್ ಕ್ವೆಶ್ಚನ್ಸ್. ಸೊ ಇವಾಗ 5 hours in a week you have studied English, right? ಆ 5 hours ಮೇಲೆ you have to solve questions. Okay? ಮ್ಯಾಮ್ ಕ್ವೆಶ್ಚನ್ಸ್ ಎಲ್ಲಿ ಸಿಗತ್ತೆ? ನಮ್ಮ ಚಾಪ್ಟರ್ ಟೆಸ್ಟಲ್ಲಿ. You will get chapter tests on our app for just ₹99. ಅರ್ಥ ಆಯ್ತಾ? ಎಲ್ಲ ಚಾಪ್ಟರ್ದು ಚಾಪ್ಟರ್ ಟೆಸ್ಟ್ ನಿಮಗೆ ಸಿಗುತ್ತೆ. ಅದನ್ನು ಸಾಲ್ವ್ ಮಾಡಿದ್ರೆ ಎನಫ್. ಅದು ಬಿಟ್ಟರೆ PYQs ಕಲ್ತ್ಕೊಳ್ಳಿ. ಆ್ಯಂಡ್ ಪ್ರಚಂಡ್ರು ಪ್ಲಸ್ ಮಕ್ಳು ಏನಾದರೂ ಆಗಿದ್ರೆ ನೀವು ಫಸ್ಟ್ ಹೋಗಿ ಪ್ರಚಂಡ್ರು ಪ್ಲಸ್ ಜಾಯ್ನ್ ಆಗಿ. ಬಿಕಾಸ್ ನಿಮ್ಮ 1 hour ಪವರ್ ಪ್ಯಾಕ್ ಅವರ್ ಅಂತ ನಾನು ಏನು ಅಂತೀನಲ್ಲ, ಓವರ್ ದ ವೀಕ್ ವಿ ಓನ್ಲಿ ಕವರ್ ಇಟ್ ಫಾರ್ ಯು. ಸೊ ಯು ಡೋಂಟ್ ಹ್ಯಾವ್ ಟು ಪುಟ್ ಎನಿ ಎಫರ್ಟ್ ದೇರ್. ನಾವು ಚಾಪ್ಟರ್ ವೈಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಚಾಪ್ಟರ್ ಆದಮೇಲೆ ನಿಮಗೆ ಗ್ರಾಮರ್ ಕೂಡ ಮಾಡ್ತೀವಿ. ಸೊ ಗೋ ಎನ್ರೋಲ್ ಟು ಪ್ರಚಂಡ್ರು ಪ್ಲಸ್ 2.0 ಆ್ಯಂಡ್ ಯು ಕ್ಯಾನ್ ಯೂಸ್ ಚಾಪ್ಟರ್ ಟೆಸ್ಟ್ ಟು ಡೂ ಇಟ್. ಬಟ್ ಮ್ಯಾಮ್ ನಂಗೆ ಎರಡೂ ಬೇಡ ಅಂದರೆ PYQs ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಓಕೆನಾ? ಬಟ್ ಫಾರ್ ಯು ಟು ಸ್ಕೋರ್ ಬೆಟರ್ ಆ್ಯಂಡ್ ಟು ಹ್ಯಾವ್ ದ ಬೆಸ್ಟ್ possible marks in your marks card and make everybody around you proud, and most importantly yourself proud, timetable is the most important thing. And now I have told you all the mistakes that you are doing while creating the same. ಅರ್ಥ ಆಯ್ತಾ? ಸೊ ಇವಾಗ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ
ನಿಮ್ಮ ಒಂದು ಪವರ್ ಪ್ಯಾಕ್ 1 ಅವರ್ ಇಂಗ್ಲಿಷ್ ಟೈಮ್ ಟೇಬಲ್ನ ಹಾಕಿ. ನಾನಿಲ್ಲಿ ತೋರಿಸಿನಲ್ಲ ಟೈಮ್ ಟೇಬಲು, ಅದನ್ನು ಬೇಸ್ ಮಾಡಿಕೊಂಡು ನೀವು 1 ವಾರದ ಟೈಮ್ ಟೇಬಲ್ ಕ್ರಿಯೇಟ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಗೆಟ್ ಇಟ್. ಓಕೆನಾ? ಅದನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಇನ್ನು ಬೇರೆ ರೀತಿಯಾದ ಯಾವ ವಿಡಿಯೋಸ್ ಮಾಡಲಿ ನಾನು ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ವಿತ್ ಬೆಟರ್ ಕ್ಲಾಸಸ್ ಆ್ಯಂಡ್ ದ ಬೆಸ್ಟ್ ರಿಸೋರ್ಸಸ್ ಫಾರ್ ಯುವರ್ ಎಕ್ಸಾಮ್. ಹೀಗೆ ಚೆನ್ನಾಗಿ ಓದ್ತೀರಿ. ಆಲ್ ದ ವೆರಿ ಬೆಸ್ಟ್.